ಸಂಪುಟ ಪುನರಚನೆಗೆ ಕಾಯ್ತಿದ್ದವರಿಗೆ ಬಿಗ್ ಶಾಕ್. ಸರ್ಕಾರಕ್ಕೆ 2.5 ವರ್ಷ ತುಂಬುವವರೆಗೆ ಇಲ್ಲ ದೊಡ್ಡ ಸರ್ಜ್. ಸಂಪುಟ ಪುನರಚನೆಗೆ ಕಾಯ್ತಿದ್ದವರಿಗೆ ಬಿಗ್ ಶಾಕ್. ಸರ್ಕಾರಕ್ಕೆ 2.5 ವರ್ಷ ತುಂಬುವವರೆಗೆ ಇಲ್ಲ ದೊಡ್ಡ ಸರ್ಜರಿ. ಆದ್ರೆ ಇನ್ನೊಂದು ವಾರದಲ್ಲಿ ನಡೆಯಲಿದೆ ಮಿನಿ ಸರ್ಜರಿ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮಂತ್ರಿ ಆಗೋದು ಫಿಕ್ಸ್. ಬಿಕೆ ಹರಿಪ್ರಸಾದ್ ಮಂತ್ರಿ ಮಾಡಲು ಸಿಎಂ ಸಿದ್ದರಾಮಯ್ಯ ಉತ್ಸುಕ. ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ನ್ಯೂಸ್ ಆಗಿದೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯಗೆ ತೀರಾ ಆಪ್ತರಾಗಿರುವಂತಹ ಬಿಕೆ ಹರಿಪ್ರಸಾದ್ 2 ವಾರಗಳ ಹಿಂದೆ ಖುದ್ದಾಗಿ ಬಿಕೆ ಮನೆಗೆ ಹೋಗಿ ಭೇಟಿಯನ್ನ ನೀಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಕರಾವಳಿಯಲ್ಲಿ ಸರಣಿ ಕೊಲೆ ಶಾಂತಿ ಸ್ಥಾಪನೆ ಹೊಣೆ ಬಿಕೆ ಹೆಗಲಿಗೆ ಹಾಕಿದ್ದಂತಹ ಸಿಎಂ ಸಿದ್ದರಾಮಯ್ಯ. ವೀಕ್ಷಕರೇ, ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಅವರ ಒಂದು ಆಪ್ತತೆ ಇನ್ನೂ ಡೀಪ್ ಆಗಿ ಹೋಗಿರೋ ತರ ಕಾಣಿಸ್ತಾ ಇದೆ. ಯಾಕಪ್ಪ ಅಂತ ಅಂದ್ರೆ ಈ ಹಿಂದೆ 1-2 ವಾರಗಳ ಹಿಂದೆ ಇನ್ನು ಆರ್ಸಿಬಿ ವಿಜಯೋತ್ಸವದ ಒಂದಿಷ್ಟು ಕೃತ್ಯ ನಡೆಯೋಕ್ಕಿಂತ ಮುಂಚೆ ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಆ ಒಂದು ಸರಣಿ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಭೇಟಿಯನ್ನ ನೀಡಿದ್ರು. ಹರಿಪ್ರಸಾದ್ ಮನೆಗೆ ಭೇಟಿಯನ್ನ ನೀಡಿ ಸುದೀರ್ಘ 1 ಗಂಟೆಗಳ ಕಾಲ ಚರ್ಚೆಗಳನ್ನ ಕೂಡ ನಡೆಸಿದ್ರು. ತದಾದ ನಂತರ ಸಿಎಂ ಸಿದ್ದರಾಮಯ್ಯ ಹೊರಗೆ ಬರ್ತಾರೆ, ಪತ್ರಿಕಾ ಪ್ರಕಟಣೆಯಲ್ಲಿ ಮಾತನಾಡ್ತಾರೆ. ಸರಣಿ ಕೊಲೆ ಹಾಗೂ ಶಾಂತಿ ಕಾಪಾಡುವ ವಿಚಾರವಾಗಿ ಮಾತನಾಡಲಿಕ್ಕೆ ಬಿಕೆ ಹರಿಪ್ರಸಾದ್ ಅವರ ಮನೆಗೆ ನಾನು ಹೋಗಿದ್ದೆ ಎನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ. ಅದೇನೇ ರಾಜಕೀಯ ಮಾತನಾಡಿದ್ರು ಕೂಡ ಆ ಒಂದು ವಿಚಾರ ಅಂತಂದ್ರೆ ಆ ಒಂದು ಕ್ಷಣಕ್ಕೆ ಆ ಒಂದು ಸಮಯದಲ್ಲಿ ಈ ಒಂದು ವಿಚಾರ ಇರುವ ಕಾರಣಕ್ಕಾಗಿ ಇಲ್ಲ, ನಾನು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತೆ ಏನ್ ದಕ್ಷಿಣ ಕನ್ನಡದಲ್ಲಿ ಏನಿರುತ್ತಲ್ಲ ಅದ್ರ ಬಗ್ಗೆ ಮಾತನಾಡಿದ್ದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದರೆ ಈಗ ಒಂದು ಪ್ರಶ್ನೆ ಮೂಡಿದೆ. ಏನು ಅಂತಂದ್ರೆ ಸಂಪುಟ ಪುನರಚನೆಗೆ ಕಾಯ್ತಿದ್ದಂತಹ ಎಲ್ರಿಗೂ ಕೂಡ ಈ ಒಂದು ಭೇಟಿ ಬಿಗ್ ಶಾಕ್ ಆಗಿತ್ತು. ಸರ್ಕಾರಕ್ಕೆ 2.5 ವರ್ಷ ತುಂಬುವವರೆಗೆ ಯಾವುದೇ ದೊಡ್ಡ ಸರ್ಜರಿ ಇಲ್ಲ, ಆದರೆ ಮಿನಿ ಸರ್ಜರಿ ಅಂತೂ ಫಿಕ್ಸ್ ಆಗಿದೆ. ಸಂಪುಟಕ್ಕೆ ಬಿಕೆ ಹರಿಪ್ರಸಾದ್ ಔಟ್ ಆಗೋದು ಯಾರು? ಸಣ್ಣ ನೀರಾವರಿ ಸಚಿವ ಬೋಸರಾಜುಗೆ ಕಾದಿದೆ ಬಿಗ್ ಶಾಕ್. ಸಂಪುಟಕ್ಕೆ ಬಿಕೆ ಹರಿಪ್ರಸಾದ್ ಇನ್ನಾದ್ರೆ ಔಟ್ ಆಗೋದು ಯಾರು? ಸಣ್ಣ ನೀರಾವರಿ ಸಚಿವ ಬೋಸರಾಜುಗೆ ಕಾದಿದೆ ಬಿಗ್ ಶಾಕ್. ಸದ್ಯಕ್ಕೆ ಬೋಸರಾಜುರನ್ನ ಸಂಪುಟದಿಂದ ತೆಗೆಯಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಆಪ್ತರಾಗಿರುವಂತಹ ಎಂಎಲ್ಸಿ ಬೋಸರಾಜು ಮಂತ್ರಿ ಸ್ಥಾನದ ಬದಲಿಗೆ ಮತ್ತೊಂದು ಜವಾಬ್ದಾರಿಯುತ ಸ್ಥಾನ ನೀಡಲು ಪ್ಲಾನ್. ಇದು ನಿಮ್ಮ ಫ್ರೀಡಂ ಟಿವಿಗೆ ಸಿಕ್ಕಿರುವಂತಹ ಬಿಗ್ ಪೊಲಿಟಿಕಲ್ ನ್ಯೂಸ್ ಆಗಿದೆ. ಪೊಲಿಟಿಕಲ್ ಸ್ಕೋಪ್ ಇದಾಗಿದೆ. ವೀಕ್ಷಕರೇ, ಈಗ ಕಾಣುವಂತಹ ಹೆಸರು ಅಂದ್ರೆ ಬಿಕೆ ಹರಿಪ್ರಸಾದ್ ಅವರು ಒಳಗೆ ಬರಬೇಕು ಅಂತಂದ್ರೆ ಇಲ್ಲಿಂದ ಯಾರಾದ್ರೂ ಹೊರಗೆ ಹೋಗ್ಬೇಕು.
ಆಗ ಯಾರು ಕಾಣ್ತಾ ಇದ್ದಾರೆ ನಮಗೆ? ಬೋಸರಾಜು ಅವರು ಕಾಣಿಸ್ತಾ ಇದ್ದಾರೆ. ಸಣ್ಣ ನೀರಾವರಿ ಸಚಿವರಾಗಿರುವಂತಹ ಬೋಸರಾಜು ಅವರಿಗೆ ಒಂದು ಬಿಗ್ ಶಾಕ್ ಕಾದಿದೆ ಎನ್ನುವಂಥದ್ದು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಬೋಸರಾಜು ಅವರನ್ನ ಸಂಪುಟದಿಂದ ತೆಗೆಯಲಿಕ್ಕೆ ಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸಂಪುಟದಿಂದ ಬೋಸರಾಜು ಅವರು ಔಟ್ ಆಗ್ತಾರೆ, ಬಿಕೆ ಹರಿಪ್ರಸಾದ್ ಅವರು ಇನ್ನಾಗ್ತಾರೆ ಎನ್ನುವಂತಹ ಸುದ್ದಿ. ರಾಹುಲ್ ಗಾಂಧಿ ಆಪ್ತರಾಗಿರುವಂತಹ ಎಂಎಲ್ಸಿ ಬೋಸರಾಜು ಅವರು ಮಂತ್ರಿ ಸ್ಥಾನದ ಬದಲಿಗೆ ಇನ್ನೊಂದು ಯಾವುದಾದ್ರೂ ಜವಾಬ್ದಾರಿಯುತವಾದ ಸ್ಥಾನವನ್ನ ಕೊಡ್ಲಿಕ್ಕೆ ಪ್ಲಾನ್ ಅನ್ನು ನಡೆಸಲಾಗಿದೆ. ಅದಕ್ಕೆ ಬೋಸರಾಜು ಅವರು ಒಪ್ಪುತ್ತಾರಾ? ಅಂಥ ದೊಡ್ಡ ಸ್ಥಾನವನ್ನ ಬೋಸರಾಜು ಅವರಿಗೆ ಯಾವುದನ್ನ ಕೊಡ್ತಾರೆ? ಈಗೇನು ಇರುವಂತಹ ಸಣ್ಣ ನೀರಾವರಿ ಎನ್ನುವಂತಹ ಖಾತೆ ಇದೆಯಲ್ಲ, ಆ ಖಾತೆಯನ್ನ ಬಿಟ್ಟು ಬೇರೆ ಯಾವ ದೊಡ್ಡ ಸ್ಥಾನವನ್ನ ಬೋಸರಾಜು ಅವರಿಗೆ ಕೊಟ್ಟು ಸಮಾಧಾನವನ್ನ ಮಾಡಬಲ್ಲರು ಸಿದ್ದರಾಮಯ್ಯ ಅವರು? ಬಿಕೆ ಹರಿಪ್ರಸಾದ್ ಅವರನ್ನ 2 ವಾರಗಳ ಹಿಂದೆ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆ ಕೂಡ ಮಾಡಿರಬಹುದು, ಮಾಡದೇ ಇರಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.